ಎಲ್ರಿಗೂ ನಮಸ್ಕಾರ. ಈಗ ಒಂದು 5-6 ದಿನದ ಹಿಂದೆ ಗೌತಮ ಬುದ್ಧ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯನಾಗಿರ್ತಾನೆ. ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತಹ ಒಬ್ಬ ತಿಳಿಗೇಡಿ ವ್ಯಕ್ತಿ ಧರ್ಮಸ್ಥಳ ಸಂಘದ ಕುರಿತು ಅಪಪ್ರಚಾರವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾನು ಸಾಕ್ಷಿ ಸಮೇತವಾಗಿ ಕೆಲವು ದಾಖಲೆಗಳನ್ನು ಇಟ್ಕೊಂಡು ನಾನು ಇನ್ನೊಬ್ಬವನ್ನು ಉಟ್ಕೊಂಡಿದ್ದಾನೆ. ಈಗ ಏನಂತಂದ್ರೆ, ನನ್ನ ಹತ್ರ ಪ್ರೂಫ್ ಐತೆ, ಧರ್ಮಸ್ಥಳ ಸಂಘದ ಬಡ್ಡಿ ಇದು ಮೋಸ ಅಲ್ಲ, ಗಿರೀಶ್ ಮಟ್ಟಣ್ಣವರನ್ನು ಒಬ್ಬ ತಿಳಿಗೇಡಿ ಏನೇನೋ ಮಾತಾಡ್ತಾ ಇದ್ದಾನೆ ಅಂಥೇಳಿ ನನ್ನ ಹತ್ರ ಪ್ರೂಫ್ ಐತೆ, ಅಕ್ರಮನೇ ಆಗಿಲ್ಲ, ಮೋಸನೇ ಅಲ್ಲ ಅಂಥೇಳಿ ಇವನು ಹೋಗಿ ನೂರಾರು ಜನ, ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯದೊಳಗಡೆ. ನಾನೇ ಹೇಳ್ತೀನಿ, ಶೃಂಗೇರಿಯಲ್ಲಿ ಒಂದು 6 ತಿಂಗಳ ಹಿಂದೆ, 6 ತಿಂಗಳ ನಂತರ ಒಂದು 3 ಹೆಣ ಬಿದ್ದು. ಅಲ್ಲಿ ಒಬ್ಬನು ಸುಟ್ಕೊಂಡ, ಇನ್ನೊಬ್ಬಳು ಹೆಣ್ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಆ ಕೇಸಲ್ಲಿ ಇದೇ ಧರ್ಮಸ್ಥಳದ ಏನು ಸೇವಾ ಪ್ರತಿನಿಧಿ ಅಂತ ವಸೂಲಿ ಮಾಡಕ್ಕೆ ಬರ್ತಾರಲ್ಲ, ಅವ್ರ ಮೇಲೇ FIR ಆಗಿದೆ. ಶೃಂಗೇರಿ ಒಳಗೆ ಹೋಗಿ ನೋಡು. ಆ ಬಳಿಕ ಸಾವಿರಾರು ಜನ ಮನೆ ಮಠ ಬಿಟ್ಕೊಂಡಿದ್ದಾರೆ, ಕಳ್ಕೊಂಡಿದ್ದಾರೆ. ಅವ್ರ ಮನೆಗೆ ಹೋಗಿ ಹೇಳು, ನನ್ನ ಹತ್ರ ಪ್ರೂಫ್ ಐತೆ, ಇದು ಮೋಸ ಆಟದ ಅಲ್ಲ ಅಂಥೇಳಿ. ಯಾರ ಮನೆಯೊಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಸುಸೈಡ್ ಮಾಡ್ಕೊಂಡಿರಲ್ಲ, ನೇಣು ಹಾಕ್ಕೊಂಡಿದ್ದಾರಲ್ಲ, ಅವ್ರ ಮನೆಗೆ ಹೋಗಿ ಈಗ ನನ್ನ ಹತ್ರ ಪ್ರೂಫ್ ಐತೆ, ನೀವು ನಿಮ್ಮ ಮನೇಲಿ ಯಾರು ಆತ್ಮಹತ್ಯೆನೇ ಮಾಡ್ಕೊಂಡಿಲ್ಲ, ನೀವು 1-2 ಅಂತಸ್ತಿನ ಮನೆ ಕಟ್ಟಿ ಆರಾಮ ಸುಖವಾಗಿದ್ದೀರಿ ಅಂತ ಹೇಳು. ಹಿಡಿದು 4 ಹೆಜ್ಜೆ ಹಿಡಿದು ಒದ್ದು ಕಳಿಸ್ತಾರೆ ನಿನಗೆ. ಆಗೋ ಅಕ್ರಮಕ್ಕೆ ನಿನಗೇನು ಪ್ರೂಫ್ ಬೇಕಾ? ನಿನಗೆ ನೂರಾರು ಇದನ್ನೈತೆ. ಅಂದರೆ ಅವ್ರ ಕಡೆ ದುಡ್ಡು ಇಸ್ಕೊಂಡು ಏನೇನೋ ಮಾತಾಡೋದಲ್ಲ. ಪ್ರೂಫ್ ಐತೆ ಅಂತ ಹೇಳಿದ್ರೆ, ಯಾರು ನೊಂದಿದ್ದಾರೆ ಅವ್ರ ಮನೆಗೆ ಹೋಗಿ ಹೇಳು, ನನ್ನ ಹತ್ರ ಪ್ರೂಫ್ ಐತೆ. ಯಾರು ಮನೆ ಕಟ್ಕೊಂಡಿದ್ದ, ಮನೆ ಬಿಟ್ಟು ಸಾಲ ಸೂಲ ಮಾಡಿ ಹಾಳಾಗಿದ್ದಾರಲ್ಲ, ಅವ್ರಿಗೆ ಹೋಗಿ ಹೇಳು, ಪ್ರೂಫ್ ಐತೆ ನನ್ನ ಹತ್ರ ಅಂಥೇಳಿ. ಧರ್ಮಸ್ಥಳದ ಅಕ್ರಮ ಬಡ್ಡಿ ದಂಧೆ ಕುರಿತು ನಾನೇನು ಮಾತಾಡಿದ್ದೆ ಅದು ಸಾಕಷ್ಟು ಜನರಿಗೆ ತಲುಪಿದೆ. ಹತ್ತತ್ರ ಒಂದು 5 ಮಿಲಿಯನ್, ಅಂದರೆ 50 ಲಕ್ಷ ಜನ ಅದನ್ನು ನೋಡಿದ್ದಾರೆ. ಅದನ್ನು ನೋಡಿದ ಬಳಿಕ ಸಾಕಷ್ಟು ಜನ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ಪ್ರಶ್ನೆಯನ್ನು ಮಾಡಿದ್ದಾರೆ, ಅರ್ಥಪೂರ್ಣವಾದಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಕೆಲವೊಬ್ಬರು ಟೀಕೆ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಇನ್ನೂ ನಮಗೆ ಹೆಚ್ಚಿನ ವಿವರಣೆ ಕೊಡಿ, ನಮಗೇನು ಗೊತ್ತಾಗ್ತಾ ಇಲ್ಲ, ಇದು ಭಾಳ ಗೊಂದಲ ಆಗ್ತಾ ಐತೆ ಅಂಥೇಳಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಮುಂದಿಟ್ಟು ವಿವರಣೆ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಏನಂತ ಹೇಳಿದರೆ, ಈಗ ಸಾಲ ತಗೊಂಡ್ವಿ, ಮೊದಲು ಬಹಳ ಕಡಿಮೆ ಬಡ್ಡಿ ಅಂತ ಹೇಳಿದರು. ಆದರೆ ಈಗ ಸಾಲನ ಮುಗಿನವಲ್ತು, 3 ವರ್ಷ ಆಯಿತು, 4 ವರ್ಷ ಆಯಿತು, ಸಾಲನ ಮುಗಿವಲ್ತು. ಈ ಬಡ್ಡಿ ಕಟ್ಟಿ ನಮಗೆ ಸಾಕಾಗೈತಿ, ಸರ್ ಏನಿದು ಸ್ವಲ್ಪ ವಿವರಣೆ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಈ ಧರ್ಮಸ್ಥಳದ ಬಡ್ಡಿ ಅಂತ ಹೇಳಿದರೆ, ವ್ಯವಹಾರ ಅಂತ ಹೇಳಿದರೆ, ನೀವು ಮೊದಲು ನನಗೆ ನೀರಡಿಕೆ ಆಗೈತಿ ಅಂತ ಹೇಳ್ತೀರಿ, ಅವಾಗ ಮನೆ ಬಾಗಿಲಿಗೆ ಬಂದು 1 ಗ್ಲಾಸ್ ನೀರು ಕೊಡ್ತಾರೆ ಅವ್ರು ನಿಮ್ಗೆ ಕುಡಿಯೋಕೆ. 1 ಗ್ಲಾಸೋ 2 ಗ್ಲಾಸೋ ಕುಡಿಯೋಕೆ ನೀರು ಕೊಡ್ತಾರೆ. ಅವಾಗ ನೀವು ಭಾಳ ಪುಣ್ಯ ಬಂತಪ್ಪ, ಭಾಳ ಪುಣ್ಯ ಕಟ್ಕೊಂಡಿ ಅಂತ ಹೇಳ್ತೀರಿ. ಅದಕ್ಕೆ ಅವ್ರ ಪುಣ್ಯ ಏನಲ್ಲ ಅಂಥೇಳಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಕೊಡಪಾನ ತಂದಿಡ್ತಾರೆ, ಅಥವಾ ಒಂದು ಬಿಂದಿಗೆ, ಒಂದು ಮಡಿಕೆ ತಂದಿಡ್ತಾರೆ. ಆಯ್ತು, ನೀನು 1 ಗ್ಲಾಸ್ ನೀರು ಕುಡಿದಿಯಲ್ಲ, ಪ್ರತಿ ವಾರ 1 ಗ್ಲಾಸು, 1 ಗ್ಲಾಸು 2 ಗ್ಲಾಸು ನೀರು ಹಾಕಿ ಈ ಕೊಡಪಾನ ತುಂಬಿಸು, ಮಡಿಕೆ ತುಂಬಿಸು ಅಂತ ಹೇಳ್ತಾರೆ ಅವರು. ನೀವೇನು ಮಾಡ್ತೀರಿ, ಹೌದು ಬಿಡು, ಮತ್ತು ನೀರಡಿಕೆ ಆದಾಗ, ಬಾಯಾರಿಕೆ ಆದಾಗ ಕುಡಿಯೋಕೆ ನೀರು ಕೊಟ್ಟಾರಂಥೇಳಿ ಪ್ರತಿ ವಾರ ನೀರು ಹಾಕ್ತಾ ಹೋಗ್ತೀರಿ ನೀವು. ಅದಕ್ಕೆ 1 ಗ್ಲಾಸು 2 ಗ್ಲಾಸು ನೋಡ್ತೀರಿ, ಅದರಲ್ಲಿ ತುಂಬ್ತಾ ಇಲ್ಲ ಅಂಥೇಳಿ. ತುಂಬುದನ ಇಲ್ಲದು. 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ತುಂಬುದನೇ ಇಲ್ಲ. ಯಾಕಂತ ಹೇಳಿದ್ರೆ ಕೆಳಗಡೆ ತೂತು ಮಾಡಿರ್ತಾರೆ, ಅದಕ್ಕೆ ಒಂದು ಹೋಲ್ ಮಾಡಿರ್ತಾರೆ. ಆ ಶುಲ್ಕ, ಈ ಶುಲ್ಕ, ಅದರದ್ದು ಬಡ್ಡಿ, ಇದರದ್ದು ಬಡ್ಡಿ, ಸೇವಾ ಶುಲ್ಕ, ಇನ್ನು ಒಂದೊಂದಾಗಿ ಆ ಬಳಿಕ ಅದು ಇನ್ಶೂರೆನ್ಸ್ದು ಕಟ್ ಮಾಡ್ಕೊಳ್ತೀವಿ, ಅದನ್ನು ಕಟ್ ಮಾಡ್ಕೊಳ್ತೀವಿ ಅಂತೇಳಿ. ಹೀಗಾಗಿ ವಾರ ನೀವು ಹಾಕಿದ್ರೆ ಅದು ಗಡಿಗೆ ಮಡಿಕೆ ತುಂಬುದೂ ಇಲ್ಲ, ನಿಮ್ಮ ಸಾಲ ತೀರುವುದೂ ಇಲ್ಲ. ಈ ವ್ಯವಸ್ಥೆ ಒಳಗೆ ಈ ಬಡ್ಡಿ ದಂಧೆ ನಡೀತಾ ಇದೆ. ಇದು ಒಂದನೇದ್ದು. ಆನಂತರ ಇನ್ನು ಕೆಲವೊಬ್ಬರು ನನಗೆ ಬೈದು ಕೇಳಿದ್ದಾರೆ, ಬರೀ 14% ತಗೊಳ್ತಾರೆ ಅವರು, ನಾವು ಸಂಘದಿಂತ್ರ ನೀವು 20-40% ಅಂತ ಹೆಂಗೆ ಹೇಳಿದ್ದೀನಿ ನೀನು ಅಂತ ಕೇಳ್ತಾರೆ. ಅದಕ್ಕೆ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಇದು ನೋಡ್ರಿ, ಇದು ದಾಖಲೆ ಅವರೇ ಕೊಟ್ಟಿದ್ದಿದ್ದು. ನನ್ನ ಫೇಸ್ಬುಕ್ಕು ಮತ್ತು ಎಲ್ಲ ಇದರೊಳಗೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರೊಳಗೆ ಹೇಳ್ತಾರೆ ಅವರು, ಸಾಲ ಮಂಜೂರಾತಿ ಪತ್ರ, ಗಿರೀಶ್ ಮಟ್ಟಣ್ಣವ್ರು ಕೊಟ್ಟಿದ್ದ ಪತ್ರ ಅಲ್ಲ ಇದು, ಸಾಲ ಮಂಜೂರಾತಿ ಪತ್ರ ಅವರ ಸಂಘದಿಂತ್ರನೇ ಕೊಟ್ಟಂತಹ ಪತ್ರದೊಳಗೆ 18% ಶೇಕಡ ಬಡ್ಡಿ ದರ, 18% ದರದಲ್ಲಿ ಈ ಸಾಲಕ್ಕೆ, ಅಂದರೆ ಅವ್ರಿಗೆ ಕೊಟ್ಟಿದ್ದೆಷ್ಟು, 1 ಲಕ್ಷ ಸಾಲ ಮಂಜೂರಾತಿಗೆ ಅವರೇ ಬರೆದಿದ್ದು 49,420 ಪ್ಲಸ್ 1,000 ರೂಪಾಯಿ, ಅಂದ್ರೆ 50,420 ರೂಪಾಯಿ ಆಯಿತು.
1 ಲಕ್ಷಕ್ಕೆ 1 ಲಕ್ಷ ರೂಪಾಯಿಗೆ 50,000 ರೂಪಾಯಿ ಅಂದ್ರೆ ಎಷ್ಟಪ್ಪ ಆಯ್ತು ಬಡ್ಡಿ? ಲೆಕ್ಕ ಹಾಕ್ರಿ ಕ್ಯಾಲ್ಕುಲೇಟರ್. ಒಂದು 4ನೇತ್ತ 5ನೇತ್ತ ಹುಡುಗರಿಗೆ ಹೇಳ್ರಿ, ಅವ್ರು ನಿಮ್ಗೆ ಮಾಡ್ಕೊಡ್ತಾರೆ. 4ನೇತ್ತ 5ನೇತ್ತ ಕಲಿತಾರಲ್ಲ ಕನ್ನಡ ಶಾಲೆ ಹುಡುಗರಿಗೆ ಹೇಳ್ರಿ, ಗಣಿತ ಕಲಿತಿರ್ತಾರಲ್ಲ ಅವ್ರಿಗೆ ಹೇಳ್ರಿ. ದೊಡ್ಡ ನಿಮ್ಗೆ ಆರ್ಥಿಕ ತಜ್ಞರು ಬೇಡ. 1 ಲಕ್ಷಕ್ಕೆ 50,000 ರೂಪಾಯಿ ಅಂತ ಹೇಳಿದ್ರೆ 50% ಬಡ್ಡಿ ಆಯ್ತು. ಇದು ಗೋಲ್ಮಾಲ್ ನಂಬರ್ 1. ಗೋಲ್ಮಾಲ್ ನಂಬರ್ 2 ಇನ್ನೊಂದದ. ಇದೇ ರೀತಿ ಇನ್ನೊಂದು ಸಾಲ ಮಂಜೂರಾತಿ ಪತ್ರ ಕೊಡ್ತಾರ. ಅವ್ರಿಗೆ 80,000 ಸಾಲಕ್ಕ 31,000 ರೂಪಾಯಿನ ಸೇವಾ ಶುಲ್ಕ ಅಂತ ಹಾಕ್ತಾರೆ. ಸೇವಾ ಶುಲ್ಕ ಎಷ್ಟಾಗ್ತದೆ? 39.55% ಆಗ್ತದೆ. ಹತ್ತತ್ರ 40%. ಅವರೇ ಮಂಜೂರಾತಿ ಮಾಡಿದಂತ ಪತ್ರದೊಳಗೆ ಇದು ಇದೆ. ಹೇಳ್ತಾರ 18%. ಲೆಕ್ಕ ಹಾಕಿದ್ರೆ ಆಗೋದು 50%. ಇದು ಗೋಲ್ಮಾಲು. ಇನ್ನೊಂದು ಹೇಳ್ತಾರೆ ಇವರು, ಏನು ನಮ್ದು ಏನು ಲಾಭರಹಿತ ಟ್ರಸ್ಟ್, ಇದು ನಮ್ದು ಟ್ರಸ್ಟ್, ನಾವು ಲಾಭ ಇಲ್ದೇನೆ ಕೊಡ್ತೀವಿ, ದಾನ ಮಾಡ್ತೀವಿ ಅಂತ ಹೇಳ್ತಾರೆ. ಕರ್ನಾಟಕ ಬ್ಯಾಂಕ್ ಒಳಗೆ ಇವತ್ತು ಚೆಕ್ ಮಾಡಿ 8.5% ಐತೆ. ಬ್ಯಾಂಕ್ ಆಫ್ ಬರೋಡಾ 11.40%, SBI 10ರಿಂದ 11% ಐತೆ. ಈ ಬ್ಯಾಂಕ್ಗಳೇ ಲಾಭ ಮಾಡುವಂತ ಸಂಸ್ಥೆಗಳೇ ಬರೀ 8ರಿಂದ 10-11% ಕೊಡಬೇಕಾದ್ರೆ ನೀವು ಲಾಭರಹಿತ ಅಂತ ಹೇಳೋರು ಬರವಣಿಗೆಯೊಳಗೆ 18% ಕೊಡ್ತಾ ಇದ್ದೀರಲ್ಲ. ಲಾಭ ಇಲ್ಲದೆ ಮಾಡೋರು 18% ನೀವು ಕೊಡ್ತಾ ಇದ್ದೀರಿ ಅಂತ ಹೇಳೋರು, ಲಾಭ ಮಾಡ್ಕೊಳ್ಳೋರು ಬರೀ 8.5% ಕೊಡ್ತಾ ಇದ್ದಾರಲ್ರಿ ಕರ್ನಾಟಕ ಬ್ಯಾಂಕ್ನವರು. ಯಾರಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ ನೀವು ಸಂಘದವರು? ಈ ಸಂಘದ ಮುಖ್ಯಸ್ಥರಿಗೆ ಕೇಳ್ತಾ ಇದ್ದೀನಿ ನಾನು, ಸಂಘದ ಸದಸ್ಯರಿಗಲ್ಲ, ಸಂಘದ ಮುಖ್ಯಸ್ಥರಿಗೆ. ಸಾಲ ಮಂಜೂರಾತಿ ಪತ್ರಕ್ಕೆ ಸೈನ್ ಅವ್ರದೇ ಇರೋದು, ಮುಖ್ಯಸ್ಥರದು. ಇನ್ನೊಂದು, ಈ ನಾನು ಹೇಳಿದ್ನಲ್ಲ ಮೆಡಿಕಲ್ ಶಾಪ್ ಇಟ್ಕೊಂಡು ನೀವು ವೈನ್ ಶಾಪ್ ನಡ್ಸಾಕತ್ತೀರಿ ಅಂತ ಹೇಳಿ, ಅದ್ರ ಬಗ್ಗೆನೂ ಕೂಡ ವಿವರಣೆ ಕೊಡಬೇಕು. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಅದರದ್ದು ಯಾವ ರೀತಿ ನಿಯಮ ಮಾಡಬೇಕು ಅಂತ ಹೇಳಿ ಇದೆ. ಸ್ತ್ರೀ ಶಕ್ತಿ ಸಂಘಗಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು, ಸ್ವಸಹಾಯ ಸಂಘ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್. ಅದರದ್ದು ನಿಯಮಗಳು ಏನೇನಿದೆ, ಯಾವ ರೀತಿ ನಿಯಮಗಳನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ಬರೀ ಒಂದು 2 ಪಾಯಿಂಟ್ ಅನ್ನು ಹೇಳ್ತೇನೆ. ನೀವು ಕೂಡ ಗೂಗಲ್ ಸರ್ಚ್ ಮಾಡಿದ್ರೆ ಇದರೊಳಗೆ ಗೊತ್ತಾಗ್ತದೆ. ಮಾರ್ಗದರ್ಶಿ ಸೂತ್ರಗಳು ಸ್ವಸಹಾಯ ಸಂಘವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅದಕ್ಕೊಂದಿಷ್ಟು ಮಾರ್ಗದರ್ಶಿ ಇದೆ, ಸರ್ಕಾರದಿಂದನೇ ರೂಪಿಸಿದಂಥದ್ದು. ಅದರಲ್ಲಿ ಅವರು ಹೇಳ್ತಾರೆ, ಒಂದು ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಸಾಕು. ಸಾಲ ಸಿಗುವ ಆಸೆಗಾಗಿ, ಒತ್ತಾಯಕ್ಕಾಗಿ, ದಾಕ್ಷಿಣ್ಯಕ್ಕಾಗಿ ಯಾರನ್ನೂ ಸೇರಿಸಬಾರದು. ಇವರೇನು ಮಾಡ್ತಾ ಇದ್ದಾರೆ, ಒಂದು ಮನೆಯೊಳಗೆ 4 ಜನ 5 ಜನ ಇದ್ರೆ ಎಲ್ಲರೂ ಸಾಲ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಹೇಳ್ತಾರೆ, ಸಂಘದ ಸದಸ್ಯರು ಯಾವಾಗ ಸೇರಬೇಕು ಅಂತ ಹೇಳಿ. ವಾರಕ್ಕೊಮ್ಮೆ, ಎರಡು ವಾರಕ್ಕೊಮ್ಮೆ ಅಂದ್ರೆ ಅವ್ರಿಗೆ ಬಿಟ್ಟಿದ್ದದು. ಯಾಕಂದ್ರೆ ಸಂಘ ಆ ಊರಿನ ಸಂಘದ ತೀರ್ಮಾನಕ್ಕೆ ಬಿಟ್ಟಿದ್ದು. ಸೇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಸಾಲ ವಸೂಲಿ ಮಾಡೋದ್ರ ಬಗ್ಗೆ ಇಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ. ದಯವಿಟ್ಟು ಇದನ್ನ ಓದ್ರಿ, ತಿಳ್ಕೊಳ್ಳಿ. ವಾರಕ್ಕೊಮ್ಮೆ ನಾವು ಕಲೆಕ್ಟ್ ಮಾಡಬೇಕು, ಈ ಬಡ್ಡಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಯಾವ ಸೆಲ್ಫ್ ಹೆಲ್ಪ್ ಗ್ರೂಪ್ ನಲ್ಲಿ ಅದರ ನಿಯಮಾವಳಿಗಳಲ್ಲಿ ಖಂಡಿತ ಇಲ್ಲ. ಇನ್ನೊಂದು ಬಹಳ ಪ್ರಮುಖವಾಗಿದ್ದು, ಇವ್ರು ಹೇಳ್ತಾರೆ, ನಾವು ಲೋನ್ ಕೊಡೋದು, ಮೊನ್ನೆ ಹೇಳಿದ್ರಲ್ಲ ಕೊಡಿ ಹಿಡ್ಕೊಂಡು, ನಾವು ಬ್ಯಾಂಕಿನಿಂದ ಸಾಲ ಕೊಟ್ಟುದು, ನಾವು ಕೊಡಿಸೋದಲ್ಲ, ಹಿಂಗಾಗಿ ಸಾಲ ಮನ್ನಾ ಮಾಡೋಕ್ಕಾಗೋದಿಲ್ಲ. ಬ್ಯಾಂಕಿನಿಂದ ಅಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ ಅವ್ರ ವೆಬ್ಸೈಟ್ ಅಲ್ಲಿ, ನಾವು BC ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಇಂತ್ರ BC ಕರೆಸ್ಪಾಂಡೆನ್ಸ್ ಇಂತ್ರ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. BC ಪಾಲಿಸಿ ಒಳಗಡೆ ಕೂಡ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿರಿ, ಇದರಲ್ಲಿ ದಾಖಲೆ ಇದೆ. BC ಪಾಲಿಸಿ ಅಂದ್ರೆ ಏನು ಅಂತ ಹೇಳಿ ಇದ್ರೊಳಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. BC ಅಂತ ಹೇಳಿದ್ರೆ ಬರೀ ಬಡ್ಡಿ, ದುಡ್ಡು ಬಡ್ಡಿ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಸೇವೆಗಳನ್ನು ಕೊಡಬೇಕು, ಅವ್ರಿಗೆ ATM ಹ್ಯಾಂಗ್ ಮಾಡಿಕೊಡ್ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೇಕು, ಪಾಸ್ಬುಕ್ ಕೊಡಿಸ್ಬೇಕು. ಇವ್ರು ಇದುವರೆಗೂ ಯಾರಿಗೂ ಪಾಸ್ಬುಕ್ ಕೊಡಿಸಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದಾರೆ, 1 ತಿಂಗಳ 2 ತಿಂಗಳಿಂದ ಕರಾವಳಿ ಮಲೆನಾಡು ಭಾಗದೊಳಗೆ ದೊಡ್ಡ ಮಟ್ಟದ ಹೋರಾಟ ಆದ್ಮೇಲೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಹೇಳ್ಬಹುದು, ಈಗ ತಂದು ತೋರಿಸಬಹುದು, ನೋಡ್ರಿ ಬ್ಯಾಂಕ್ ಕೊಡ್ತಾ ಇದೀವಿ ಅಂತೇಳಿ. ಕಳೆದ 20 ವರ್ಷದಿಂದ ಯಾರಿಗೂ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿಲ್ಲ. ಈಗ ಹೋರಾಟ ಜಾಸ್ತಿ ಆದ ನಂತರ ಆ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ, ಇದು ಬ್ಯಾಂಕ್ ಪಾಸ್ಬುಕ್ ಅಂತೇಳಿ. ಆ BC ನಿಯಮದೊಳಗೆ ಅತ್ಯಂತ ಪ್ರಮುಖವಾಗಿ ಏನನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಹೇಳ್ತಾರೆ ಅವರು, ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ರಿಕವರಿ ಅಂತ ಹೇಳ್ತಾರೆ ಅವರು. ನೀವು ರಿಕವರಿ ಮಾಡೋದಾದ್ರೆ ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ಅಂದ್ರೆ ಬ್ಯಾಂಕ್ ಏನು ಬಡ್ಡಿ ದರ ಹೇಳಿದೆ ಆ ದರದಲ್ಲಿನೇ ರಿಕವರಿ ಮಾಡಬೇಕು, ಮತ್ತು ಅದನ್ನ ಬ್ಯಾಂಕ್ನವರು ಅಪ್ರೂವಲ್ ಮಾಡಬೇಕು. ಅದನ್ನ ಇವರೇ ಹೋಗಿ ಕೇಳೋದಲ್ಲ. ಅದ್ರ ಬಗ್ಗೆ RBI ಬಹಳ ಸ್ಪಷ್ಟವಾಗಿ ನಿರ್ದೇಶನ ಹೇಳಿದೆ, ಅದನ್ನು ಕೂಡ ನಿಮ್ಗೆ ಓದಿ ಹೇಳ್ತೇನೆ. ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ಏನಂತ ಇದೆ, ಆಗಲೇ ಹೇಳಿದ್ನಲ್ಲ 8.5%. ಕರ್ನಾಟಕ ಬ್ಯಾಂಕು, SBI ಬ್ಯಾಂಕ್ದು ಒಂದು 10ರಿಂದ 9ರಿಂದ 11% ಒಳಗಡೆ ಬೇರೆ ಬೇರೆ ರೀತಿ ಸಾಲಕ್ಕೆ ಐತೆ. ಬ್ಯಾಂಕ್ ಆಫ್ ಬರೋಡಾಗ 11.4% ಐತೆ. ಅದಕ್ಕೆ ಬಿಟ್ಟು ಜಾಸ್ತಿ ಕೇಳುವಂಗನೇ ಇಲ್ಲ ಇವರು, ಕೇಳಲೇಬಾರದು.
ಬಿಸಿ ನಿಯಮ, ಇವರೇನು ಬಿಸಿ ಅಂತ ಹೇಳ್ತಾರಲ್ಲ, ಬಿಸಿ ನಿಯಮದಲ್ಲಿನೇ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಇನ್ನು ಕೆಲವೊಬ್ರು ಕೇಳಿದ್ದಾರೆ, ಇದು RBI ರೂಲ್ಸ್ ಗೊತ್ತೇನ ನಿನಗಂತೇಳಿ. RBI ಪೂರ್ತಿಯಾಗಿ ಓದಿದ್ದೀನಿ ನಾನು. RBI ರೂಲ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ಓದಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. RBI ಗೈಡ್ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತ ದಯವಿಟ್ಟು ಯಾರಾದರೂ ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ. ಇದಕ್ಕೆ ಬಹಳ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ. ಯಾರು ಕಲ್ತವ್ರಿದ್ದೀರಿ, ಯಾರಿಗೆ ಮೊಬೈಲಲ್ಲಿ ಕುತ್ಕೊಂಡು ಗೂಗಲ್ ಕ್ರೋಮ್ ಇದೆ, ಅಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ಬ್ಯಾಂಕ್ ರಿಕವರಿ ಗೈಡ್ಲೈನ್ಸ್ ಬೈ RBI ಅಂತ ಹಾಕಿ, ಅಲ್ಲಿ ಬರ್ತದೆ. ಅದರಲ್ಲಿ ಹೇಳ್ತಾರೆ ಅವರು, RBIನೇ ಇದೆ. ನಾನು ಪ್ರಿಂಟ್ಔಟ್ ತಗೊಂಡಿದ್ದೀನಿ, ಸಾಫ್ಟ್ ಕಾಪಿ ನಿಮಗೆ ಇದರಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಸಿಗ್ತದೆ. ಇದನ್ನು ಓದಿ ಹೇಳ್ತಾ ಇದ್ದೀನಿ ನಿಮಗೆ. ಕನ್ನಡದೊಳಗೆ, ಇಂಗ್ಲಿಷ್ ಒಳಗಿದೆ, ಕನ್ನಡದೊಳಗೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ವಿವರಣೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಹೇಳ್ತಾರೆ ಅವರು, ಬಾರೋವರ್ಸ್ ಮಸ್ಟ್ ಬಿ ಟೋಲ್ಡ್ ಅಬೌಟ್ ದ ರಿಕವರಿ ಏಜೆನ್ಸಿ ಡೀಟೇಲ್ಸ್ ಬಿಫೋರ್ ದ ಏಜೆಂಟ್ ಅಪ್ರೋಚಸ್ ದೆಮ್. ಅಂದ್ರೆ ಆ ರಿಕವರಿ ಮಾಡಕ್ಕೆ ಏನು ಬರ್ತಾರಲ್ಲ ನಿಮ್ಮ ಮನೆ ಬಾಗಿಲಿಗೆ, ಅವರು ಹೇಳಬೇಕು ನಾವು ಯಾವ ಬ್ಯಾಂಕ್ ನಿಂತ್ರ ಬಂದಿದ್ದೀವಿ ಅನ್ನೋದನ್ನ. ಬ್ಯಾಂಕು ಅವರಿಗೆ ಒಂದು ಅಥೆಂಟಿಕ್ ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ. ಅವರಿಗೆ ಬ್ಯಾಂಕ್ ನಿಂತ್ರ ಅಥರೈಸೇಷನ್ ಲೆಟರ್ ಕೊಡ್ತಾರೆ. ಅದನ್ನ ನಿಮಗೆ ತೋರಿಸ್ಬೇಕು ಮೊದಲು. ನೋಡ್ರಿ, ನಾವು ಈ ಬ್ಯಾಂಕ್ ನಿಂತ್ರ, ಇಂತಿಂತ ಬ್ಯಾಂಕ್ ನಿಂತ್ರ ಬಂದಿದ್ದೀವಿ ಅಂತ ಹೇಳಬೇಕು. ಇವ್ರು ಹೇಳೋದನ್ನೇ ಇಲ್ಲ. ಆನಂತರ ಬ್ಯಾಂಕ್ಸ್ ಏಜೆಂಟ್ಸ್ ಮಸ್ಟ್ ಶೋ ಎನ್ ಅಥರೈಸೇಷನ್ ಲೆಟರ್ ಅಂಡ್ ಅ ಕಾಪಿ ಆಫ್ ದ ಬ್ಯಾಂಕ್ಸ್ ನೋಟಿಸ್ ವೆನ್ ಮೀಟಿಂಗ್ ವಿತ್ ದ ಬಾರೋವರ್ಸ್. ಬ್ಯಾಂಕ್ ನೋಟಿಸ್ ಅನ್ನ ತೋರಿಸಬೇಕು ಅವರು. ಬ್ಯಾಂಕ್ ಸ್ಟೇಟ್ಮೆಂಟ್, ಇಲ್ಲಿವರೆಗೆ ನೀವು ಎಷ್ಟು ಕಟ್ಟಿದ್ದೀರಿ, ಎಷ್ಟು ಬಡ್ಡಿ ದರ, ಇನ್ನು ಎಷ್ಟು ಕಟ್ಟಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತೋರಿಸಬೇಕು. ಇವ್ರು ಯಾವತ್ತಿಗೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸೋದಿಲ್ಲ. ಆ ಇದ್ರೊಳಗೆ ನೋಟ್ಬುಕ್ ಒಳಗೆ ಆ ಎಣ್ಣೆ ಚೀಟಿ ಬರ್ಕೊಂಡಂಗೆ ಬರ್ದಿರ್ತಾರಲ್ಲ, ಉದ್ರಿ ಬುಕ್, ಅದು ಕಿರಾಣಿ ಬುಕ್ ಒಳಗಾದರೂ ಇನ್ನೂ ಚಂದ ಬರ್ದಿರ್ತಾರೆ ಅವರು. ಕಿರಾಣಿ ಅಂಗಡಿಯವರು ಬಹಳ ಚಂದಾಗ ನೀಟಾಗಿ ಬರ್ದಿರ್ತಾರೆ. ಇವರು ಒಂದು ಉದ್ರಿ ಚೀಟಿ ಬರ್ದಂಗ, ಎಣ್ಣೆ ಚೀಟಿ ಬರ್ದಂಗೆ ಬಂದು ತೋರಿಸ್ತಾರೆ, ಇಷ್ಟು ಅಂತೇಳಿ. ಹಂಗೆ ಮಾಡುವಂಗಿಲ್ಲ, RBI ಹೇಳ್ತಾ ಐತೆ. ಆನಂತರ ಫೇರ್ ಪ್ರಾಕ್ಟೀಸಸ್, ಏಜೆಂಟ್ಸ್ ಮಸ್ಟ್ ಫಾಲೋ ಫೇರ್ ಪ್ರಾಕ್ಟೀಸಸ್. ಫೇರ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇವರು ಕೆಟ್ಟದಾಗಿ ಬೈಯುವಂಗಿಲ್ಲ. ಅಂದ್ರೆ ಬಹಳ ಸಜ್ಜನಿಕೆಯಿಂದ ವರ್ತನೆ ಮಾಡಬೇಕಾಗತ್ತೆ ಸಾಲ ತಗೊಂಡವ್ರ ಕಡೆಯಿಂದ. ಅದರಲ್ಲಿ ಹೇಳ್ತಾರೆ ಇವರು, ಅಬ್ಯೂಸಿವ್ ಲ್ಯಾಂಗ್ವೇಜ್, ಕೆಟ್ಟ ಬೈಗಳನ್ನ ಉಪಯೋಗ ಮಾಡುವಂಗಿಲ್ಲ. ಇಂಟಿಮಿಡೇಷನ್, ಬೆದರಿಕೆ ಹಾಕುವಂಗಿಲ್ಲ. ನೀ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನಗೆ ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ ಅಂತೇಳಿ. ಹರಾಸ್ಮೆಂಟ್ ಮಾಡುವಂಗಿಲ್ಲ. ಹಗಲೆಲ್ಲ ಫೋನ್ ಮಾಡಿ ಮನೆ ಕಡೆ ಬಂದು ಕಾಟ ಕೊಡೋದು ಅದನ್ನ ಮಾಡುವಂಗಿಲ್ಲ. ಫಿಸಿಕಲ್ ಹಾರ್ಮ್, ಹೊಡೆದು ಬಡ್ದು ಮಾಡಂಗಿಲ್ಲ. 100 ಜನರಿಗೆ ಹೊಡೆದಿದ್ದಾರೆ ಇವರು. ಸಾವಿರಾರು ಲಕ್ಷಾಂತರ ಜನಕ್ಕೆ ಹೊಡ್ಯಾಕ್ ಹೋಗಿದ್ದಾರೆ. ಕೆಟ್ಟದಾಗ ಬೈದಿದ್ದಾರೆ ಇವರು ಧರ್ಮಸ್ಥಳ ಸಂಘದವರು. ಒಂದು 1000 ವಿಡಿಯೋ ಇದೆ, ನಿಮ್ಗೆ ಕಳಿಸ್ತೇನೆ ನಾನು, ಕೇಳಿ ಅದನ್ನ. ಏಜೆಂಟ್ಸ್ ಆಲ್ಸೋ ಕೆನಾಟ್ ಸೆಂಡ್ ಇನ್ಅಪ್ರಾಪ್ರಿಯೇಟ್ ಮೆಸೇಜಸ್. ಕೆಟ್ಟ ಮೆಸೇಜ್ಗಳನ್ನ ಮೊಬೈಲ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕುವಂಗಿಲ್ಲ. ಆನಂತರ ಸಮಯ ಬೆಳಿಗ್ಗೆ 8 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ಅವರು ಕಲೆಕ್ಟ್ ಮಾಡಬೇಕು. ಇವರು ಬೆಳಿಗ್ಗೆ 5 ಗಂಟೆಗೆ ಹೋದಂತ ಸಾವಿರಾರು ಉದಾಹರಣೆ ಇದೆ. ರಾತ್ರಿ 9-10 ಗಂಟೆಗೆ ಹೋಗ್ತಾರೆ ಜಗಳ ತೆಗೆಯಕ್ಕೆ ಮನೆ ಮುಂದೆ. ಆನಂತರ ಮೇಂಟೈನಿಂಗ್ ಕಾನ್ಫಿಡೆನ್ಶಿಯಾಲಿಟಿ, ಎಲ್ಲಾರ ಮುಂದೆ ಹೋಗಿ ನೀನು ಸಾಲಕ್ಕೂ ದುಡ್ಡು ಬಡ್ಡಿ ಕಟ್ಟು ಅನ್ನುವಂಗಿಲ್ಲ. ಅದು ಕಾನೂನು ಬಾಹಿರ ಅಂತ ಹೇಳಿ ಸ್ವತಃ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತದೆ. ಇದರಾಗ ಒಬ್ಬ ಮಹಾಶಯ ನನಗೆ ಮೆಸೇಜ್ ಹಾಕಿದ್ದ, ನಮ್ಮ ದಣಿಗಳು ಇದರಿಂದ ಕೊಟ್ಬಿಟ್ಟಾರ, RBI ಇಂದ ದುಡ್ಡು ತರಿಸಿದಾರ ಅಂತ ಹೇಳಿ. ಹುಚ್ಚಿ ತಮ್ಕೊಳ್ರೆ, ಅರ್ಥ ಮಾಡ್ಕೊಳ್ರಿ. RBI ಅಂದ್ರೆ ಅದಕ್ಕೆ ಇಟ್ ಈಸ್ ಬ್ಯಾಂಕರ್ ಆಫ್ ದ ಬ್ಯಾಂಕ್ಸ್. ಅದು ಬ್ಯಾಂಕ್ಗಳಿಗೆ ಸಾಲ ಕೊಡುವಂತಹ ಬ್ಯಾಂಕ್. ಅದು ಯಾರೋ ನಿಮ್ಮ ದಣಿ ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅಂತ ಹೇಳಿ ದುಡ್ಡು ಕೊಡೋರ್ದಲ್ಲ. ಸ್ವಲ್ಪ ಹೋಗಿ ತಿಳ್ಕೊಳ್ರಿ. 108 ನಿಯಮಗಳಿದಾವೆ ಯಾವ ರೀತಿ ಒಂದು ಬ್ಯಾಂಕಿಗೆ ಅದು ದುಡ್ಡು ರಿಲೀಸ್ ಮಾಡ್ಬೇಕಂತ ಹೇಳಿದ್ರು ಕೂಡ ಅದರ ಅಗತ್ಯಕ್ಕೆ ತಕ್ಕಂತೆ ದುಡ್ಡನ್ನ ರಿಲೀಸ್ ಮಾಡ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲೀರಿ. ಇದು RBI ದ ನಿಯಮಗಳು ಇಷ್ಟಿದಾವು. ಆನಂತರ ಇನ್ನು ಕೆಲವೊಬ್ರು ಕೇಳ್ತಾರೆ, ಸರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ. ನಾನು ಬಹಳ ಸ್ಪಷ್ಟವಾಗಿ ಇದನ್ನ ಹೇಳ್ತಾ ಇದ್ದೀನಿ. ಪೊಲೀಸರು ದುಡ್ಡು ವಸೂಲಿ ಮಾಡುವಂಥದ್ದು, ಬಡ್ಡಿ ಕಟ್ಟಿಸ್ಕೊಳ್ಳುವಂತ ಏಜೆಂಟ್ರು ಅಲ್ಲ. ಇದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ, ಈ ರಾಜ್ಯದ ಹೈಕೋರ್ಟ್ ಹೇಳಿದೆ. ಈ ದೇಶದ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಬ್ಯಾಂಕಿನ ಲೋನನ್ನ, ಬಡ್ಡಿಯನ್ನ ಕಟ್ಟಿಸ್ಕೊಳ್ಳುವಂತ ಕೆಲಸ ಪೊಲೀಸರು ಮಾಡತಕ್ಕದ್ದಲ್ಲ. ಅದು ಮಾಡಿದ್ರೆ ಪೊಲೀಸರದು ತಪ್ಪಾಗುತ್ತೆ, ಅದು ಅಪರಾಧ. ಪೊಲೀಸರು ಮಾಡುವಂತ ಅಪರಾಧ ಆಗುತ್ತೆ. ಅಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನು ಕೂಡ, ಇದರದ ರೂಲ್ಸ್ ಅಂಡ್ ನಿಯಮಗಳು ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಎಲ್ಲ ನಿಮ್ಮ ಮೊಬೈಲ್ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ದಯವಿಟ್ಟು ನೋಡ್ಕೊಳ್ರಿ, ಅಥವಾ ನೀವು ಕೂಡ ಮಾಡಬಹುದು. ಇದನ್ನ ನನ್ನ ಅಷ್ಟು ಇಷ್ಟ ಅಲ್ಲ, ವೆಬ್ಸೈಟ್ ಅಲ್ಲಿ ಕೂಡ ಇದೆ. ಇವು ಯಾರಾದರೂ ಪೊಲೀಸರು ಇದರೊಳಗೆ ಇನ್ನೊಂದು ಹೇಳ್ತಾರೆ, ಇದರೊಳಗೆ ಏನೋ RBI ರೂಲ್ಸ್ ಅಲ್ಲಿ ಇನ್ನೊಂದು ಹೇಳ್ತಾರೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾರಾದರೂ ನಿಮಗೆ ಹಿಂಸೆ ಕೊಟ್ರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಹುದು, ದೂರನ್ನ ದಾಖಲು ಮಾಡಬಹುದು. ನಿಮಗೆ ಹಿಂಸೆ ಕೊಟ್ರೆ, ಮನೆಗೆ ಬಂದು ಜಗಳ ತೆಗೆದ್ರೆ ನೀವು ಅವ್ರ ಮೇಲೆ ದೂರು ದಾಖಲು ಮಾಡಬಹುದು.
ದೂರು ದಾಖಲು ಅದು ಕ್ಲಿಯರೆನ್ಸ್ ಆಗುವವರೆಗೆ, ಇತ್ಯರ್ಥ ಆಗುವವರೆಗೆ ಅವರು ನಿಮ್ಮ ಮನೆಗೆ ಬಂದು ಸಾಲ ಕೇಳುವಂಗಿಲ್ಲ. ಇಲ್ಲಿ ಅನೇಕ ಬ್ಯಾಂಕಿನ ಮೇಲೆ ಇದನ್ನಾಗಿದೆ, ಏನೋ ಕ್ರಮ ತಗೊಂಡಿದ್ದಾರೆ. ಸಾಕಷ್ಟು ಬ್ಯಾಂಕ್ಗಳ ಮೇಲೆ ಕೂಡ ಕ್ರಮ ಕೈಗೊಂಡಿದ್ದಾರೆ. ಕೆಲವೊಬ್ರು ಬೇಕಂತಲೇ ಇದ್ರ ಬಗ್ಗೆ ಫೇಸ್ಬುಕ್ ನಲ್ಲಿ ಕೆಟ್ಟದಾಗಿ ಬೈದವ್ರ ಮೇಲೇನು ಕೂಡ ಕ್ರಮ ಕೈಗೊಂಡಂತ ಉದಾಹರಣೆ ಇದೆ. ಹಿಂಗಾಗಿ ಪೊಲೀಸರ ಬಗ್ಗೆ ಹೆದರ್ಕೊಳ್ಳಕ್ ಹೋಗಬೇಡಿ. ಮತ್ತೆ ಪೊಲೀಸ್ ಇಲಾಖೆಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನಿಮ್ಗೇನ್ರಿ ಗೊತ್ತು, ಅವ್ರು ದೊಡ್ಡ ಧರ್ಮದ ಕೆಲಸ ಮಾಡ್ತಾರೆ. ನಮ್ಮ ಧರ್ಮದ ಬಗ್ಗೆ ಯಾಕ್ರಿ ನೀವು ಮಾತಾಡ್ತೀರಿ? ನೂರಾರು ಸಾವಿರಾರು ಜನಕ್ಕೆ ಅವರು ಊಟಕ್ಕೆ ಹಾಕ್ತಾರೆ. ಅವರು ಯೋಗ್ಯತೆ ಬಗ್ಗೆ ನಿಮ್ಗೇನ್ರಿ ಯೋಗ್ಯತೆ ಐತೆ ಅಂತ ಹೇಳಿ ಯಜಮಾನ್ರಿ, ತಾವು ದೊಡ್ಡವರದಿರಿ, ನಿಮ್ಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನಿಮ್ಮ ಪ್ರಶ್ನೆಗಳನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಒಂದು ತಿಳ್ಕೊಳ್ರಿ, ಇವರು ಅಕ್ಕಿ ಅನ್ನ ಕೊಟ್ಟಿದ್ದಾರೆ, ₹1 ಒಂದು ಅಕ್ಕಿ ಕಾಳನ್ನು ಕೂಡ ಇವ್ರ ಮನೆಯಿಂದ ಕೊಟ್ಟಂಥವ್ರಲ್ಲ. ಆನಂತರ ನಮ್ಮ ಈ ರಾಜ್ಯದೊಳಗೆ ಸಾಕಷ್ಟು ದೇವಸ್ಥಾನಗಳು, ಶೃಂಗೇರಿ ಮಠ ಐತೆ, ಹೊರನಾಡು ಮಠ, ಕೊಲ್ಲೂರು ಮೂಕಾಂಬಿಕೆ, ಕುಕ್ಕೆ ಸುಬ್ರಹ್ಮಣ್ಯ. ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ರಿ, ನೂರಾರು ಮಠಗಳಿದೆ, ಎಲ್ಲ ಜಾತಿಯ ಮಠಗಳಿದೆ. ಎಲ್ಲರೂ ಕೂಡ ಅನ್ನದಾಸೋಹ ಮಾಡ್ತಾರೆ. ಸ್ವತಃ ನಾನು ಕೂಡ ನಾಗನೂರು ಮಠದಲ್ಲಿ ಕಲ್ತಂತ, ನಾನು ಅಲ್ಲಿನೇ ಕಲ್ತಂತವರು. ನಮಗೂ ಅನ್ನ ಹಾಕಿದ್ದಾರೆ, ಅವರು ಅಭ್ಯಾಸನೂ ಹೇಳ್ಕೊಟ್ಟಿದ್ದಾರೆ, ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ₹1 ಬಡ್ಡಿ ದಂಧೆ ಮಾಡಿಲ್ಲ ಅವರು. ಇದುವರೆಗೂ ಕೂಡ ಅದನ್ನು ವೆಬ್ಸೈಟ್ ಒಳಗೆ ಹಾಕಿ ನಾವು ದಾಸೋಹ ಮಾಡ್ತಾ ಇದೀವಿ, ವೆಬ್ಸೈಟ್ ಒಳಗೆ ಹಾಕಿ ಟಿವಿ ಒಳಗೆ ತೋರಿಸಿ ಪ್ರಚಾರ ತಗೊಂಡು ಮೀಟರ್ ಬಡ್ಡಿ ದಂಧೆ, ಅಕ್ರಮ ಬಡ್ಡಿ ದಂಧೆ ಯಾರು ಕೂಡ ಮಾಡ್ತಾ ಇಲ್ಲ. ಸಿರಿಗೆರೆ ಮಠ ಇರ್ಬೋದು, ಸಿದ್ಧಗಂಗಾ ಮಠ, ಸುತ್ತೂರು ಮಠ, ಬಾಲಗಂಗಾಧರ ಸ್ವಾಮೀಜಿಗಳ ಮಠ ಹೋಗಿ ನೋಡ್ರಿ. ಅಲ್ಲಿ ಶಿಕ್ಷಣಕ್ಕೆ ಅವರು ಶಿಕ್ಷಣನೂ ಕೊಡ್ತಾರೆ, ಅಂದ್ರೆ ಅಕ್ಷರ ದಾಸೋಹನೂ ಮಾಡ್ತಾರೆ, ಅನ್ನದಾಸೋಹನೂ ಕೂಡ ಮಾಡ್ತಾರೆ. ನಾಗನೂರು ಮಠ, ಕೊಪ್ಪಳದ ಗವಿಸಿದ್ದೇಶ್ವರ ಮಠ, ಯಾದಗಿರಿ, ಕಲಬುರಗಿ ಒಳಗಡೆ ಸಾಕಷ್ಟು ಮಠಗಳಿದೆ. ಕನಕ ಪೀಠದ ಮಠ ಇದೆ. ಎಲ್ಲಾ ವರ್ಗಗಳ ಮಠಗಳು ಕೂಡ ನಾವು ಅನ್ನ ಹಾಕ್ತೀವಿ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡೋದಿಲ್ಲ. ಆನಂತರ ಇದನ್ನ ಕೇಳಿ ನೀವು, ಈ ಪುಸ್ತಕ ಇದನ್ನು ತೋರಿಸ್ತಾ ಇದ್ದೀನಿ, ಇವರು ಮಾಡಿದಂತಹ ಕರ್ಮಕಾಂಡಗಳು, ಇದರಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ. ಎಲ್ಲಾ ದಾಖಲೆ ಸಮೇತ ಹೇಳಿದ್ದಾರೆ ಅವರು. ನಾಗರಿಕ ಸೇವಾ ಟ್ರಸ್ಟ್ ನಲ್ಲಿ ರಂಜನ್ ರಾಯ್ ಎರಡೂರ್ ಅಂತ ಹೇಳಿ ಮತ್ತೆ ಸೋಮನಾಥ್ ನಾಯಕರ ಟೀಮ್ ಏನಿದೆ, ಅವರ ಎಲ್ಲಾ ದಾಖಲೆಗಳನ್ನು ಕೂಡ ಹೊರಗಡೆ ತೆಗೆದಿದ್ದಾರೆ. ಧರ್ಮದ ಕಾರ್ಯ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಮುಂದಿಟ್ಟು ಎಷ್ಟು ಸರ್ಕಾರಿ ಜಮೀನನ್ನ ಹೊಡ್ಕೊಂಡಿದ್ದಾರೆ, ಎಷ್ಟು ದಲಿತರ ಜಮೀನನ್ನ ಕಬಳಿಸ್ಕೊಂಡಿದ್ದಾರೆ, ದಲಿತರ ನೀರನ್ನ ಕಟ್ ಮಾಡಿದ್ದಾರೆ, ದಲಿತರ ಮನೆಗೆ ಬರುವಂತ ನೀರು ಕಟ್ ಮಾಡಿ ತಮ್ಮ ಹೊಲಕ್ಕೆ, ತಮ್ಮ ಫಾರ್ಮ್ ಹೌಸ್ಗೆ ಬಳಸ್ಕೊಂಡ್ರು. ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಬಯಲಾದ ಹೆಗ್ಗಡೆ ಕರ್ಮಕಾಂಡ 334 ಕೇಸ್ ಇದೆ ಅವರ ಮೇಲೆ. ಅದರ ಎಷ್ಟು ಕೋರ್ಟಲ್ಲಿ ತಹಶೀಲ್ದಾರು, AC, DC ಅವ್ರ ಮೇಲೆಲ್ಲ ಲೆಕ್ಕ ಹಾಕಿದ್ರೆ 1000ಕ್ಕಿಂತನೂ ಕೂಡ ಹೆಚ್ಚಿಗಿನ ಕೇಸ್ಗಳು ಇವರ ಮೇಲಿದೆ. ಧರ್ಮದ ಬಗ್ಗೆ ಮಾತಾಡಿದ್ರಿ ನೀವು, ನಿಮ್ಮ ಧರ್ಮ ನಮ್ಮ ಧರ್ಮ ಅಂತ ಹೇಳಿ. ಇವ್ರು ಏನ್ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ. ಸುಪ್ರೀಂ ಕೋರ್ಟಿಗೆ ಕೊಟ್ಟಂತವ್ರು ಇವರು, ಹೆಗ್ಗಡೆ ಕುಟುಂಬದವರು. 1976ರಲ್ಲಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದು. ನಿಮ್ಗೆ ಬೇಕಂತ ಹೇಳಿದ್ರೆ ನಿಮ್ಗೆ ಕಳಿಸ್ತೇನೆ, PDF ಮಾಡಿ ಕಳಿಸ್ಕೊಡ್ತೇನೆ ನಿಮ್ಗೆ. ಅದನ್ನ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಇದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಿಂದೂಗಳದ್ದೇ ಅಲ್ಲ, ಅದು ನಾವು ಹೆಗ್ಗಡೆ ಅನ್ನುವಂತಹ ಜೈನರ ಆಸ್ತಿ, ಅದೊಂದು ಇನ್ಸ್ಟಿಟ್ಯೂಷನ್, ಜೈನರ ಆಸ್ತಿ, ಹಿಂದೂಗಳದ್ದು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಹೇಳ್ತಾ ಇದ್ರಿ ನಮ್ಮ ಧರ್ಮದವ್ರು ಅಂತ ಹೇಳ್ತಾ ಇದ್ರಿ. ಧರ್ಮ ಎಲ್ಲಿಂದ ಬಂತ್ರಿ? ಇಲ್ಲಿ ನಾವು ಕೇಳ್ತಾ ಇರೋದು ಅವ್ರು ಮಾಡ್ತಾ ಇರುವಂತ ಅಕ್ರಮ. ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಅವ್ರ ತಲೆ ಮೇಲೆ ಐತೆ, ಪದ್ಮಲತಾ ಪ್ರಕರಣ ಅವ್ರ ತಲೆ ಮೇಲೆ ಐತೆ, ಸೌಜನ್ಯ ಪ್ರಕರಣ ಅವ್ರ ತಲೆ ಮೇಲೆ ಐತೆ, ಆನೆ ಮಾವತನ ಕೇಸು ಮೊನ್ನೆ ಹೈಕೋರ್ಟ್ ಆರ್ಡರ್ ಮಾಡಿದೆ, ಅದ್ರ ವರದಿ ಪೂರ್ತಿ ತಗೊಳ್ಳಿ ಅಂತ ಹೇಳಿ. ಇಷ್ಟೆಲ್ಲ ಕೊಲೆ ಅತ್ಯಾಚಾರದ ಹಗರಣ ಅವ್ರ ತಲೆ ಮೇಲೆ ಐತೆ. ಧರ್ಮದ ಬಗ್ಗೆ ದಯವಿಟ್ಟು ಸ್ವಲ್ಪ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ರಿ ಯಜಮಾನ್ರೆ. ಎಲ್ಲರೂ ನಾವೆಲ್ಲ ದೇವ್ರು ನಂಬವ್ರೆ, ನಾವು ಕೂಡ ಮಂಜುನಾಥ ಸ್ವಾಮಿ ಭಕ್ತರು, ಈಶ್ವರ ನಮ್ಮ ಮನೆ ದೇವರು, ಅದು ತಮ್ಗೆ ಗೊತ್ತಿರಲಿ. ಈಗ ಒಂದು ಪ್ರಶ್ನೆ ಬರ್ತದೆ, ಏನಂತ ಹೇಳಿದ್ರೆ, ಹೌದಪ್ಪ ಇಷ್ಟೆಲ್ಲ ಮಾತಾಡ್ತೀರಿ, ಮತ್ತೆ ನಮಗೆ ಸಾಲ ಬೇಕಂದ್ರೆ ಕೊಡೋರು ಯಾರು, ನೀವು ಕೊಡ್ತೀರೇನೋ ಅಂತ ಕೇಳ್ತಾ ಇದ್ದಾರೆ. ಬಹಳ ಸರಿಯಾದ ಪ್ರಶ್ನೆ ಅದು. ನಮಗೆ ಸಾಲ ಬೇಕಂತ ಹೇಳಿದ್ರೆ ಯಾರು ಕೊಡೋರಪ್ಪ, ನೀವು ಕೊಡ್ತೀರಾ? ನಮ್ಗೆ ಸಾಲ ಬೇಕು, ಮನೆ ಕಟ್ಟಾಗಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಸಾಲ, ನೀವು ಕೊಡ್ತೀರೇನಪ್ಪ ಅಂತ ಕೇಳ್ತಾರೆ. ಅದಕ್ಕೇನು ಉತ್ತರ ಕೊಡಬೇಕು ನೀವು ಹೇಳ್ರಿ ಅಂತ ಹೇಳ್ತಾರೆ. 2 ದಾರಿ ಅದಾವ. ಈಗ ಆಲ್ರೆಡಿ ನಾವು ತಜ್ಞರ ಜೊತೆಗೂ ಕೂಡ ಮಾತಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಈ ನಾಗರಿಕ ಸೇವಾ ಟ್ರಸ್ಟ್ ಅವರು ಕೂಡ ಮಾಡಿದ್ದಾರೆ. ಆನಂತರ ಅನೇಕ ಈ ಪ್ರತಿ ಜಿಲ್ಲೆ, ಹೋಬಳಿ ಮಟ್ಟ, ತಾಲೂಕು ಮಟ್ಟದಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಗಳಿದೆ, ಕೋಆಪರೇಟಿವ್ ಸೊಸೈಟಿ ಇದೆ. ಇವ್ರು ಇರೋದಕ್ಕೆ ಯಾರನ್ನೂ ಕೂಡ ಅವ್ರು ಬರೋದಕ್ಕೆ ಬಿಡೋದಿಲ್ಲ. ಈ ಜಾಲಿಕಂಟಿ ಇದ್ದಂಗೆ ಇದು ಬೇರೆ ಯಾರನ್ನೂ ಬೆಳಕ್ ಬೀಳೋದಿಲ್ಲ. ಈ ಸಂಘಗಳ, ಈ ಧರ್ಮಸ್ಥಳ ಸಂಘ ಇದೆಯಲ್ಲ, ಜಾಲಿಕಂಟಿ ಇದ್ದಂಗೆ, ಮುಳ್ಳಿನ ಕಂಟಿ ಇದ್ದಂಗೆ. ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಎಲ್ಲಿ ಜಾಲಿಕಂಟಿ ಇರ್ತೈತೆ ಅಲ್ಲಿ ಏನು ಬೆಳಕ್ ಬಿಡೋದಿಲ್ಲ. ಸಾಕಷ್ಟು ಕೋಆಪರೇಟಿವ್ ಸೊಸೈಟಿ ಅದಾವು, ಅಲ್ಲಿಂದ ದಯವಿಟ್ಟು ತಗೊಳ್ಳಿ. ಒಂದಿಷ್ಟು ಡಾಕ್ಯುಮೆಂಟ್ ಬೇಕು, ಅದನ್ನು ಕೊಡ್ಲೇಬೇಕು ನೀವು.
ಇವರು ಕೂಡ ಡಾಕ್ಯುಮೆಂಟ್ ಎಲ್ಲ ನೀವು ಒಂದು ದಿನದ ಸುಖಕ್ಕೆ ಒಂದು ದಿನಕ್ಕೆ ಏನೋ ಒಂದು 50,000 ಕೊಟ್ಟರು, ಲಕ್ಷ ಕೊಟ್ಟರು ಅಂತ ಹೇಳಿ ಇಡೀ ಜೀವನ ನೀವು ನಿಮ್ಮ ಮಕ್ಕಳು ಕೂಡ ಅವ್ರು ಜೀತ ಮಾಡುವಂತ ಪರಿಸ್ಥಿತಿಗೆ ತಗೊಳಕ್ ಹೋಗಬೇಡಿ. ಎರಡನೇದ್ದು, ಇಡೀ ಎಲ್ಲಾ ಗ್ರಾಮದ ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ, ಇವ್ರೇನು BC ನಾವು ಬ್ಯಾಂಕ್ ನಿಂತ ಕೊಡಿಸ್ತೀವಿ ಅಂತ ಹೇಳಿದಾರಲ್ಲ, ಬ್ಯಾಂಕಿನಿಂದ BC ಪಾಲಿಸಿ ಮುಖಾಂತರ ಅವರಿಷ್ಟೇ ದೊಡ್ಡ ದೊಡ್ಡ ಧರ್ಮಸ್ಥಳದ ಧರ್ಮದರ್ಶಿಗಳು ಅಥವಾ ದೊಡ್ಡ ದೊಡ್ಡ ದೇವಸ್ಥಾನದವರು ಅಥವಾ MP ಗಳೇ ಕೊಡಿಸ್ಬೇಕು, ಮಿನಿಸ್ಟರ್ ಏನೇ ಕೊಡಿಸ್ಬೇಕು ಅಂತಲ್ಲ, ಜನಸಾಮಾನ್ಯರು ಕೂಡ BC ಯೋಜನೆಯಿಂದ ಒಂದು ಅದ್ಭುತ ಯೋಜನೆ ಬ್ಯಾಂಕ್ನವರು ಮಾಡದಂತ ನಾವು ಬ್ಯಾಂಕ್ಗಳಿಗೆ ಅಪ್ರಿಶಿಯೇಟ್ ಮಾಡಬೇಕು, RBIಗೆ ಅಪ್ರಿಶಿಯೇಟ್ ಮಾಡಬೇಕು. ಒಳ್ಳೆ ಯೋಜನೆ ಅದು. ಜನಸಾಮಾನ್ಯರು ಕೂಡ ನೀವು ಅದನ್ನ ಜನಗಳಿಗೆ ಸಾಲವನ್ನ ಕೊಡಿಸಬಹುದು. ಯಾರ್ಯಾರು ಕೊಡಿಸಬಹುದು ಅಂತ ಹೇಳಿದ್ರೆ, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯ್, ಎಕ್ಸ್ ಸರ್ವಿಸ್ ಮನ್, ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯ್, ರಿಟೈರ್ಡ್ ಟೀಚರ್ಗಳು ಕೊಡಬಹುದು. ಆನಂತರ ಇಂಡಿವಿಜುವಲ್ ಕಿರಾಣಿ ಅಂಗಡಿ ಓನರ್ಗಳು ಕೊಡಬಹುದು. ಆನಂತರ ಅಥರೈಸ್ಡ್ ಪೋಸ್ಟ್ ಆಫೀಸ್, ಆನಂತರ ಪಿಗ್ಮಿ ಕಲೆಕ್ಟ್ ಮಾಡೋರು ಕೊಡಿಸಬಹುದು. ಆನಂತರ ಬ್ಯಾಂಕ್ ಯಾರು ಸೂಟೇಬಲ್ ಅಂತ ಹೇಳಿದ್ರೆ ಅವ್ರು ಕೊಡಬಹುದು. ಆದ್ರೆ ಕರ್ನಾಟಕದೊಳಗೆ ಹಾಗೂ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಬಹಳ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ. ಬೇರೆಯವ್ರು ಕೊಡಬೇಡ್ರಿ, ನಾವು ಇಷ್ಟೇ ಇದು ಮಾಡ್ತೀವಿ, ಬೇರೆಯವ್ರಿಗೆ ಏಜೆನ್ಸಿ ಲೈಸೆನ್ಸ್ ಕೊಡಬೇಡ್ರಿ ಅಂತ ಹೇಳಿ. ಲೈಸೆನ್ಸ್ ಯಾರು ಬೇಕಾದ್ರೂ ತಗೋಬಹುದು. ದಯವಿಟ್ಟು BC ಪಾಲಿಸಿಯನ್ನ ಓದಿ. ನಿರುದ್ಯೋಗಿ ಯುವಕರು ಯಾರಿದ್ದಾರೆ, ನಿಮ್ಗೊಂದು ಪಾರ್ಟ್ ಟೈಮ್ ಜಾಬ್ ಆಗುತ್ತದು, ನೀವು ಮಾಡಬಹುದು ಅದನ್ನ. ನೀವು ಯಾಕೆ ದಯವಿಟ್ಟು ನಿಮ್ಮ ಊರಿನಲ್ಲಿರೋ ಸಂಸ್ಥೆಗಳನ್ನ, ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಸಂಸ್ಥೆಗಳನ್ನ ಬೆಳೆಸಿ, ನಿಮ್ಮ ಊರಿನ ಯುವಕರಿಗೆ ಬೆಳೆಸಿ. ಇವ್ರೇನೋ ದೊಡ್ಡದಾಗಿ ಹೇಳ್ಕೊಂಡು ನಾವು 1,000 ಕೋಟಿ ತಗೊಂಡು ಬಂದ್ಬಿಟ್ವಿ ಅಂತಂದು ಹೇಳೋರು, ಮೀಟರ್ ಬಡ್ಡಿ ವಸೂಲಿ ಮಾಡೋರ್ಗೆ ಯಾಕೆ ನೀವು ಬೆಳೆಸ್ತೀರಿ? ಜಾಲಿಕಂಟಿ ಅದು, ಯಾರನ್ನು ಬೆಳೆಸಕ್ ಕೊಡೋದಿಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟು ತಮ್ಮ ಮುಂದೆ ಹೇಳೋದಿತ್ತು. ಇನ್ನು ಹೇಳೋದು ಸಾಕಷ್ಟಿದೆ. ಈ ಸೇವಾ ಪ್ರತಿನಿಧಿಗಳು ಬಹಳಷ್ಟು ನಂದ್ಕೊಂಡಿದ್ದಾರೆ. ಅವರು ಕೂಡ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲೇನೆ ಅದರ ಬಗ್ಗೆ ಇನ್ನೂ ಮಾಹಿತಿಯನ್ನ ಕೊಡ್ತೀನಿ. ಇಲ್ಲಿ ಹೇಳಿದ್ದ ಎಲ್ಲವೂ ಕೂಡ ದಾಖಲೆ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ. ಯಾರನ್ನೋ ಅವಮಾನ ಮಾಡ್ಬೇಕಂತಲ್ಲ. ನನ್ನನ್ನು ಅವಮಾನ ಮಾಡ್ಬೇಕಾದ್ರೆ ಬೇಕಾದ್ರೆ ನೀವು ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಮಿಸ್ಟರ್ ಬೀನ್ ಹೇಳಿದ್ದಾರೆ, ಮತ್ತೆ ಚಾರ್ಲಿ ಚಾಪ್ಲಿನ್ ಕೂಡ ಹೇಳಿದ್ದ, ನನ್ನನ್ನ ಅವಮಾನ ಮಾಡೋದು ನಿಶ್ಚಿಂತೆಯಿಂದ ಅವಮಾನ ಮಾಡಿ, ನಾನು ಯಾರ ಮೇಲೂ ಕೂಡ ಕೇಸ್ ಹಾಕೋದಿಲ್ಲ. ನನ್ನ ಟೀಕೆ ಮಾಡೋರು ಮಾಡಬಹುದು, ಅವಮಾನ ಮಾಡೋರು ಮಾಡಬಹುದು, ಆದ್ರೆ ನಾನು ಧ್ವನಿ ಎತ್ತಾ ಇದ್ದಿದ್ದು